Hello, Namaste students. Welcome back to Anti-Clock Coaching Academy. ನಾನು ನಿಖಿಲೇಶ್ Anti-Clock Coaching Academy ಇಂದ ಸ್ಟೂಡೆಂಟ್ಸ್ ಇದು ಸೆಕೆಂಡ್ ಪಾರ್ಟ್. ನಾನು ಆಲ್ರೆಡಿ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಅನಲೈಸ್ ಮಾಡಿ ಪಾರ್ಟ್ 1 ಅಂತ ವಿಡಿಯೋ ಮಾಡಿದ್ದೇನೆ. ಅದರಲ್ಲಿ ಒಂದು ಚಿಕ್ಕ ಕರೆಕ್ಷನ್ ಇದ್ದಿತ್ತು, ಅದನ್ನು ಆಲ್ರೆಡಿ ನಾನು ಆ ವಿಡಿಯೋದು ಮೆಸೇಜ್ ಅಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿದ್ದೇನೆ. ಅಂದ್ರೆ BMSc ಮತ್ತೆ BMSIT ಅಲ್ಲಿ ಚೇಂಜಸ್ಗಳಾಗಿಲ್ಲ. ಆಕ್ಚುಲಿ ನಾನು ಅದರಲ್ಲಿ ಲಾಸ್ಟ್ ಇಯರ್ ಇದ್ದಿದ್ದನ್ನೇ ಡೇಟಾವನ್ನೇ ಸ್ವಲ್ಪ ಚೇಂಜಸ್ಗಳಾಗಿದೆ ಅಂತ ಹೇಳಿದ್ದೇನೆ. ಅದೊಂದು ಚೇಂಜಸ್ ಅನ್ನ ನಾನು ಮೆಸೇಜ್ ಅನ್ನ ಪಿನ್ ಮಾಡಿದ್ದೇನೆ, ನೋಡ್ಕೊಳ್ಳಿ. BMSc ಮತ್ತೆ BMSIT ಈ ವರ್ಷ BMSc ಅಲ್ಲಿ 60 ಸೀಟ್ಸ್ಗಳು ಇನ್ಕ್ರೀಸ್ ಆಗುತ್ತೆ ಅಂತಿದ್ದಾರೆ. ಬಟ್ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಇನ್ನೂ ಬರಲಿಲ್ಲ ಅಂತ ಹೇಳಿದ್ರು. ಸೊ ಅದ್ರ ಬೇಸಿಸ್ ಮೇಲೆ ಇನ್ಕ್ರೀಸ್ ಆಗ್ಬೋದು ಅಂತ ಹೇಳ್ತಾರೆ. ನೋಡೋಣ, ಅದಾದ್ಮೇಲೆ ಮತ್ತೆ ನೋಡೋಣ. ಬಟ್ ಫಾರ್ ದ ಟೈಮ್ ಬೀಯಿಂಗ್ BMSc ಮತ್ತೆ BMSIT ಅಲ್ಲಿ ಏನು ಇನ್ಕ್ರಿಮೆಂಟ್ ಆಗಿಲ್ಲ, ಅದೊಂದು ಕರೆಕ್ಷನ್ ಗೊತ್ತಿರಲಿ, ಆಯ್ತಾ. ಸೊ ಇದಾದ ನಂತರ ನೆಕ್ಸ್ಟ್ ಇದರಲ್ಲಿ ನೋಡಿ, ಇವಾಗ ನಾನು ಉಳಿದಿರೋ ಕಾಲೇಜ್ಗಳನ್ನು ಹೇಳ್ತೇನೆ. ನಾನು ಆಲ್ರೆಡಿ ಒಂದಿಷ್ಟು ಕಾಲೇಜುಗಳ ಲಿಸ್ಟನ್ನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು. ಅದರಲ್ಲಿ ನಾನು ನಿಮಗೆ ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, DSATM ಅಕಾಡೆಮಿ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್, ದಯಾನಂದ ಸಾಗರ್ ಯೂನಿವರ್ಸಿಟಿ, BMSc, BMSIT, BIT ಬ್ಯಾಂಗ್ಳೂರು, MS ರಾಮಯ್ಯ, MS ರೂ ಹೌಸ್, UVCE, RVCE, RVITM, RV ಯೂನಿವರ್ಸಿಟಿ, PS ಯೂನಿವರ್ಸಿಟಿ, ಇದೆಲ್ಲದರದ್ದು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೇನೆ, ಆಯ್ತಾ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಬಿಟ್ಟಿರೋ ಕೆಲವೊಂದು ಕಾಲೇಜುಗಳನ್ನು ನಾನು ಹೇಳ್ತಾ ಇದ್ದೇನೆ, ಆಯ್ತಾ. ಒಂದನೇದು ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು. ನೋಡಿ ಸ್ಟೂಡೆಂಟ್ಸ್, ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರಲ್ಲಿ 3 ಇದೆ. ಶ್ರೀ ಜಯಚಾಮರಾಜೇಂದ್ರ SJCE ಮೈಸೂರಲ್ಲಿ 3 ಇದೆ ಸ್ಟೂಡೆಂಟ್ಸ್. ಒಂದು ಬಂದ್ಬಿಟ್ಟು ಏಡೆಡ್, ಇನ್ನೊಂದು ಅನ್ಏಡೆಡ್, ಇನ್ನೊಂದು JSS ಸೈನ್ಸ್ ಅಂಡ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ. ಒಂದು E021, ಇನ್ನೊಂದು E284, E057. E057 ಅನ್ನೋದು JSS ಸೈನ್ಸ್ ಅಂಡ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ, E021 ಅನ್ನೋದು JC, ಇಟ್ ಇಸ್ ಏಡೆಡ್ ಕೋರ್ಸ್, E284 ಅನ್ಏಡೆಡ್ ಒನ್. ಓಕೆ, ಅಂಡ್ ಇವು 3 ಕೂಡ ಒಂದೇ ಕ್ಯಾಂಪಸ್ ಅಲ್ಲಿ ಇರೋದು, ಪ್ಲೇಸ್ಮೆಂಟ್ ಕೂಡ ಸೆಂಟ್ರಲೈಸ್ಡ್ ಆಗುತ್ತೆ. ಸೊ ಇವು 3 ಕೂಡ ಅಟ್ ಅ ಟೈಮ್ ನೀವು ಇಟ್ಕೊಳ್ಬಹುದು, ಸರಿನಾ. ಸೊ ಇದೀಗ ಮತ್ತೆ ನಾನು ಯಾವುದು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ ನೋಡಿ ಸ್ಟೂಡೆಂಟ್ಸ್, ಅದು ಓವರ್ ಆಲ್ ಆಗಿ ಎಷ್ಟು ಸೀಟ್ಗಳು ಇನ್ಕ್ರೀಸ್ ಆಗಿದೆ ಅಂತ ಹೇಳಿದ್ದೆ ನಾನು, ಆಯ್ತಾ. ದಟ್ ಅಂದ್ರೆ ಅದ್ರ ಮೀನಿಂಗ್ ಏನು ಅಂತ ಕೇಳಿದ್ರೆ, ಅದು CET, ಕಾಮಿಡ್ಗೆ ಎಲ್ಲದೂ ಸೇರಿ ಓವರ್ ಆಲ್ ಆಗಿ. ಈಗ ನಾನು ಹೇಳೋ ಎಲ್ಲ ಸೀಟ್ಗಳು ಎಲ್ಲದೂ KCET ಬರೋದಿಲ್ಲ. ಅದರಲ್ಲಿ ಸ್ವಲ್ಪ ಕಾಮಿಡ್ಗೆ ಹೋಗುತ್ತೆ, KCET ಹೋಗುತ್ತೆ, ಮ್ಯಾನೇಜ್ಮೆಂಟಿಗೆ ಹೋಗುತ್ತೆ, ಆಯ್ತಾ. ಬಟ್ ಓವರ್ ಆಲ್ ಆಗಿ ಇನ್ಕ್ರಿಮೆಂಟ್ ಇದೆ, ಆಯ್ತಾ. ಸೊ ಇದರಲ್ಲಿ ನೋಡಿ ಸ್ಟೂಡೆಂಟ್ಸ್, ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದು ಬಂದ್ಬಿಟ್ಟು ಏಡೆಡ್ ಕೋರ್ಸ್. ಇಲ್ಲಿ ಸಿವಿಲ್ ಇಂಜಿನಿಯರಿಂಗ್ 60 ಸೀಟ್ಸ್ ಇದ್ದಿತ್ತು 2024. ಇದು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ 60 ಇದ್ದಿತ್ತು, EEE, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ 60 ಇದ್ದಿತ್ತು, ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್ 60 ಇದ್ದಿತ್ತು, ಕಮ್ಯುನಿಕೇಶನ್ ಇಂಜಿನಿಯರಿಂಗ್ 60 ಇದ್ದಿತ್ತು, EVE ಇಂಜಿನಿಯರಿಂಗ್ 60 ಇದ್ದಿತ್ತು. ನೆಕ್ಸ್ಟ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಇಂಜಿನಿಯರಿಂಗ್ ಅಂತ ಬಂದಿದೆ ಅಲ್ಲೇ, ಅದರಲ್ಲೂ ಕೂಡ 60 ಇದ್ದಿತ್ತು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 60 ಇದ್ದಿತ್ತು, ಪಾಲಿಮರ್ 40 ಇದ್ದಿತ್ತು. ಟೋಟಲ್ ಆಗಿ 520 ಸೀಟ್ಸ್ಗಳು ಇದ್ದಿತ್ತು. ಎಲ್ಲಿ? ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರಲ್ಲಿ. ಹಾಗಾದ್ರೆ 2025 ಅಲ್ಲಿ ಏನಾದರೂ ಚೇಂಜಸ್ ಆಗಿದೆಯಾ? ನೋ, there is no change in aided ಕಾಲೇಜಲ್ಲಿ. ಏಡೆಡ್ ಕೋರ್ಸ್ಗಳಿಗೆ ಏನು ಚೇಂಜಸ್ ಇಲ್ಲ. ಸೊ there are total 520 seats. there is no change at SJCE ಮೈಸೂರಿದು ಏಡೆಡ್ ಅಲ್ಲಿ ಏನು ಚೇಂಜಸ್ಗಳು ಆಗಿಲ್ಲ. ಓಕೆ, ಸೆಕೆಂಡ್ ಒನ್ SJCE ಮೈಸೂರು ಎರಡನೇದು, ಇದು ಅನ್ಏಡೆಡ್. ಇಲ್ಲಿ ಕಂಪ್ಯೂಟರ್ ಸೈನ್ಸ್ 60 ಸೀಟ್ಸ್ ಇದ್ದಿತ್ತು 2024 ಅಲ್ಲಿ. ಈ ವರ್ಷನೂ ಕೂಡ ಕಂಪ್ಯೂಟರ್ ಸೈನ್ಸ್ 60 ಸೀಟ್ಸ್ ಇದೆ. there is no change. ಬಟ್ ಥರ್ಡ್ ಕ್ಯಾಂಪಸ್ ಇದೆ ನೋಡಿ, JSS ಸೈನ್ಸ್ ಅಂಡ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಇದೆ ನೋಡಿ. ಥರ್ಡ್ ಕ್ಯಾಂಪಸ್ ಇನ್ ದ ಸೆನ್ಸ್ ಎಲ್ಲದೂ ಕೂಡ ಒಂದೇ ಕ್ಯಾಂಪಸ್ ಅಲ್ಲಿ ಇರೋದು, ಬಟ್ 3 ಕಾಲೇಜ್ ಇದೆ, ಏಡೆಡ್, ಅನ್ಏಡೆಡ್ ಅಂಡ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ. ಸೊ ಇದು E057. ಓಕೆ, ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ 180 ಸೀಟ್ಸ್ ಇದ್ದಿತ್ತು 2024 ಅಲ್ಲಿ. ಬಯೋಟೆಕ್ನಾಲಜಿ 60 ಸೀಟ್ಸ್ ಇದ್ದಿತ್ತು, ಸಿವಿಲ್ ಇಂಜಿನಿಯರಿಂಗ್ 60 ಇದ್ದಿತ್ತು, ಕಂಪ್ಯೂಟರ್ ಸೈನ್ಸ್ ವಿತ್ ಬಿಸ್ನೆಸ್ ಸಿಸ್ಟಮ್ 60 ಇದ್ದಿತ್ತು, ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ 30 ಇದ್ದಿತ್ತು, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ 60 ಇದ್ದಿತ್ತು, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ 90 ಇದ್ದಿತ್ತು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 60 ಇದ್ದಿತ್ತು. ಓವರ್ ಆಲ್ ಆಗಿ 600 ಸೀಟ್ಸ್ ಇದ್ದಿತ್ತು. ಇದು ವೆರಿ ವೆರಿ ಇಂಪಾರ್ಟೆಂಟ್. ಎಷ್ಟು ಇನ್ಕ್ರಿಮೆಂಟ್ ಆಗಿದೆ ಈ ಇಯರ್ ಕೇಳಿದ್ರೆ 360 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ತುಂಬಾ ತುಂಬಾ ಇಂಪಾರ್ಟೆಂಟ್. 360 ಸೀಟ್ಸ್ ಎಲ್ಲಿ? JSS ಸೈನ್ಸ್ ಅಂಡ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ. ಇದು ಕರ್ನಾಟಕದ ಟಾಪ್ 5th ಅಥವಾ 5th ಅಲ್ಲಿ ಆರಾಮ್ಸೆ ಇಡ್ಬೋದು. 5th ಪೊಸಿಷನ್ ಅಲ್ಲಿ JCE ಇಡಬಹುದು. ಆ ಕಾಲೇಜಲ್ಲಿ 360 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಯಾವುದರಲ್ಲಿ ಇನ್ಕ್ರೀಸ್ ಆಗಿದೆ? ಕಂಪ್ಯೂಟರ್ ಸೈನ್ಸ್ ಅಂಡ್ ಬಿಸ್ನೆಸ್ ಸಿಸ್ಟಮ್ ಅಲ್ಲಿ 60 ಇಂದ 120ಗೆ ಇನ್ಕ್ರಿಮೆಂಟ್ ಮಾಡಿದ್ದಾರೆ. CSC ವಿತ್ AIML 60, ಅಂದ್ರೆ ಏನ್ ಹೇಳಿ, CSC ವಿತ್ AIML ಇರಲಿಲ್ಲ, ಅದನ್ನ 60 ಮಾಡಿದ್ದಾರೆ, ಆಯ್ತಾ. ಸೊ ISC 90 ಇದ್ದಿತ್ತು, ಅದನ್ನ 180 ಮಾಡಿದ್ದಾರೆ. ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಅನ್ನ 300ಗೆ ಇನ್ಕ್ರಿಮೆಂಟ್ ಮಾಡಿದ್ದಾರೆ. ಅದೇ ರೀತಿ ಕಂಪ್ಯೂಟರ್ ಸೈನ್ಸ್ ಅಂಡ್
ಟೆಕ್ನಾಲಜಿ ಅಂತ ಒಂದು 30 ಸೀಟ್ಸನ್ನು ಇದು ಮಾಡಿದ್ದಾರೆ, ಆ್ಯಡ್ ಮಾಡಿದ್ದಾರೆ. ಬಟ್ ಇದು ಯಾರಿಗೆ ಕೇಳಿದರೆ ಡಿಫರೆಂಟ್ಲಿ ಏಬಲ್ಡ್ ಅಂತ ಹೇಳ್ತಾರೆ ನೋಡಿ, ಅವರಿಗೆ ಮಾತ್ರ. ಓಕೆ, ಸೊ ಅವರಿಗೆ ಮಾತ್ರ ಈ 30 ಸೀಟ್ಸ್ಗಳು. ಓವರ್ ಆಲ್ ಆಗಿ 360 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ಇನ್ ದ ಸೆನ್ಸ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಬಿಸ್ನೆಸ್ ಸಿಸ್ಟಮ್ ಅಲ್ಲಿ 60 ಸೀಟ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ AIM ಅಲ್ಲಿ 60 ಸೀಟ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇನ್ಫಾರ್ಮೇಶನ್ ಸೈನ್ಸ್ 180 ಸೀಟ್ಸ್, 90 ಇದ್ದಿತ್ತು 180 ಮಾಡಿದ್ದಾರೆ. CSC ಎಷ್ಟಿದ್ದಿತ್ತು ಪ್ರೀವಿಯಸ್ ಇಯರ್ ಅಲ್ಲಿ 180 ಇದ್ದಿತ್ತು 300 ಮಾಡಿದ್ದಾರೆ. ಇಲ್ಲಿ 120 ಸೀಟ್ಸ್, ಇಲ್ಲಿ 60 ಸೀಟ್ಸ್, ಇಲ್ಲಿ 60 ಸೀಟ್ಸ್, 240 ಪ್ಲಸ್ ISC ಅಲ್ಲಿ 90 ಸೀಟ್ಸ್ ಪ್ಲಸ್ ಇಲ್ಲಿ 30 ಅಂದ್ರೆ 120, 240 ಪ್ಲಸ್ 120 ಅಂದ್ರೆ 360 ಸೀಟ್ಸ್. ಓವರ್ ಆಲ್ ಆಗಿ 360 ಸೀಟ್ಸ್ಗಳು ಕಂಪ್ಯೂಟರ್ ಸೈನ್ಸ್ JSS ಸೈನ್ಸ್ ಅಂಡ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಯಲ್ಲಿ ಇನ್ಕ್ರೀಸ್ ಆಗಿದೆ. ತುಂಬ ಎಫೆಕ್ಟ್ ಆಗುತ್ತೆ, ಇಟ್ ಮ್ಯಾಟರ್ಸ್ ಅ ಲಾಟ್. ಆಯ್ತಾ, ನೆಕ್ಸ್ಟ್ ಇನ್ನೊಂದು JSS ಇದೆ ನೋಡಿ, ಎಲ್ಲಿದ್ದು? ಬ್ಯಾಂಗ್ಳೂರ್. JSS ಅಕಾಡೆಮಿ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರ್ ಕೆಂಗೇರಿಯಲ್ಲಿ ಬರುತ್ತೆ. ಅಲ್ಲಿ ಸಿವಿಲ್ ಇಂಜಿನಿಯರಿಂಗ್ 60 ಇದ್ದಿತ್ತು, CS ವಿತ್ AIML 90 ಇದ್ದಿತ್ತು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ 180 ಇದ್ದಿತ್ತು, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ 180 ಇದ್ದಿತ್ತು, ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್ 60 ಇದ್ದಿತ್ತು, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ 180 ಇದ್ದಿತ್ತು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 60 ಇದ್ದಿತ್ತು, ರೊಬೋಟಿಕ್ಸ್ 30 ಇದ್ದಿತ್ತು, ಟೋಟಲ್ 840 ಇದ್ದಿತ್ತು. ವೆರಿ ಇಂಪಾರ್ಟೆಂಟ್, ಈ ವರ್ಷ ಬೆಂಗಳೂರಿನ JSS ಅಲ್ಲಿ AIML 120 ಮಾಡಿದ್ದಾರೆ, ಅಂದ್ರೆ 30 ಸೀಟ್ಸ್ ಇನ್ಕ್ರೀಸ್ ಮಾಡಿದ್ದಾರೆ. ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ 180 ಇದ್ದಿತ್ತು, ಅದನ್ನು 240 ಮಾಡಿದ್ದಾರೆ. ಇನ್ ದ ಸೆನ್ಸ್ ಇಲ್ಲಿ 60 ಸೀಟ್ಸ್ ಅನ್ನ ಇನ್ಕ್ರೀಸ್ ಮಾಡಿದ್ದಾರೆ, ಇಲ್ಲಿ 30 ಸೀಟ್ಸ್ ಅನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಅಂದ್ರೆ ಟೋಟಲ್ ಆಗಿ 90 ಸೀಟ್ಸ್ ಅನ್ನ JSS ಅಕಾಡೆಮಿ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರಲ್ಲಿ 90 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಇಲ್ಲಿ ಎಷ್ಟು? 90 ಸೀಟ್ಸ್ ಇನ್ಕ್ರಿಮೆಂಟ್ ಆಗಿದೆ. ಇಲ್ಲಿ ಎಷ್ಟು ಸೀಟ್ಸ್ ಇನ್ಕ್ರೀಸ್ ಆಗಿದೆ? 360 ಸೀಟ್ಸ್ಗಳು ಇನ್ಕ್ರಿಮೆಂಟ್ ಆಗಿದೆ. ಸರಿನಾ? ಸೊ ಇವೆರಡು ತುಂಬ ಮ್ಯಾಟರ್ ಆಗುತ್ತೆ. ದಟ್ ಟು ದೋಸ್ ಆರ್ ಪ್ರಿಫರಿಂಗ್ ಮೈಸೂರು ಪ್ರಿಫರ್ ಮಾಡ್ತಾ ಇದ್ದೀರಿ ನೋಡಿ, ತುಂಬ ಮ್ಯಾಟರ್ ಆಗುತ್ತೆ. ನೆಕ್ಸ್ಟ್ RN ಶೆಟ್ಟಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಲಾಸ್ಟ್ ವರ್ಷ ಇದ್ದಂಥ ಸೀಟ್ಗಳು 1380. ಇದು ವೆರಿ ವೆರಿ ಇಂಪಾರ್ಟೆಂಟ್. RNSIT ಕಂಪ್ಯೂಟರ್ ಸೈನ್ಸ್ ವಿತ್ AIML 240 ಸೀಟ್ಸ್ ಇದ್ದಿತ್ತು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ 600 ಇದ್ದಿತ್ತು, ಸೈಬರ್ ಸೆಕ್ಯೂರಿಟಿ 60 ಇದ್ದಿತ್ತು, ಕಂಪ್ಯೂಟರ್ ಸೈನ್ಸ್ ಅಂಡ್ ಡೇಟಾ ಸೈನ್ಸ್ 120 ಇದ್ದಿತ್ತು, EEE 60 ಇದ್ದಿತ್ತು, ECE 180 ಇದ್ದಿತ್ತು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 60 ಇದ್ದಿತ್ತು. ಅಂದರೆ ಟೋಟಲ್ ಆಗಿ 1380 ಇದ್ದಿತ್ತು. ಈ ವರ್ಷ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಅಲ್ಲಿ 60 ಸೀಟ್ಸ್ ಅನ್ನ 60 ಅಲ್ಲ 240 ಇದ್ದಿತ್ತು 360 ಮಾಡಿದ್ದಾರೆ. ಅಂದರೆ 120 ಸೀಟ್ಸ್ ಅನ್ನ ಇನ್ಕ್ರಿಮೆಂಟ್ ಮಾಡಿದ್ದಾರೆ. ಸರಿನಾ? ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ 600 ಇದ್ದಿತ್ತು, ಅಗೇನ್ ಈ ಇಯರ್ 120 ಸೀಟ್ಸ್ ಅನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಸೈಬರ್ ಸೆಕ್ಯೂರಿಟಿ 60 ಇದ್ದಿತ್ತು, ಅಗೇನ್ ಈ ಇಯರ್ 60 ಸೀಟ್ಸ್ ಅನ್ನ ಇನ್ಕ್ರಿಮೆಂಟ್ ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟ್. ಅದು ಬಿಟ್ಟು ಕಂಪ್ಯೂಟರ್ ಸೈನ್ಸ್ ಅಂಡ್ ಡೇಟಾ ಸೈನ್ಸ್ 120 ಇದ್ದಿತ್ತು, ಅದನ್ನು 180 ಮಾಡಿದ್ದಾರೆ, 60 ಸೀಟ್ಸ್ ಅನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ 180 ಇದ್ದಿತ್ತು, 240 ಮಾಡಿದ್ದಾರೆ, 60 ಸೀಟ್ಸ್ ಅನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಹಾಗಾದ್ರೆ ಓವರ್ ಆಲ್ ಆಗಿ 120 120 120 360 420 ಸೀಟ್ಸ್ಗಳು ಇನ್ಕ್ರಿಮೆಂಟ್ ಆಗಿದೆ. ಎಲ್ಲಿ? ನಿಮ್ಮ RN ಶೆಟ್ಟಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ 420 ಸೀಟ್ಸ್ಗಳು ಇನ್ಕ್ರಿಮೆಂಟ್ ಆಗಿದೆ ಓವರ್ ಆಲ್ ಆಗಿ. ಆಯ್ತಾ? ಇದು ತುಂಬ ಮ್ಯಾಟರ್ ಆಗುತ್ತೆ. ನೆಕ್ಸ್ಟ್ NI ಮೈಸೂರು. ಯಾವುದು? NIಯಲ್ಲಿ 2 ಇದೆ, ಒಂದು ಸೌತ್ ಕ್ಯಾಂಪಸ್, ಇನ್ನೊಂದು ನಾರ್ತ್ ಕ್ಯಾಂಪಸ್. ಇದರಲ್ಲಿ NI ಮೈಸೂರು ನಾರ್ತ್ ಕ್ಯಾಂಪಸ್ ನೋಡಿ, ಇದರಲ್ಲಿ ನಿಮಗೆ ಕಂಪ್ಯೂಟರ್ ಸೈನ್ಸ್ ಅಲೈಡ್ ಬ್ರಾಂಚಸ್ ಇರೋದು ನಾರ್ತ್ ಕ್ಯಾಂಪಸ್ ಅಲ್ಲೇ. ಇಲ್ಲಿ ಯಾವುದರಲ್ಲಿ ಚೇಂಜಸ್ ಆಗಿದೆ ಕೇಳಿದ್ರೆ, ಲಾಸ್ಟ್ ಇಯರ್ CSC ವಿತ್ AIML 120 ಇದ್ದಿತ್ತು. ಅಂದರೆ ಓವರ್ ಆಲ್ ಆಗಿ NI ಮೈಸೂರಲ್ಲಿ ಏನೂ ಚೇಂಜಸ್ಗಳಾಗಿಲ್ಲ. ಲಾಸ್ಟ್ ಇಯರು ಕೂಡ 960 ಸೀಟ್ಸ್ಗಳಿದ್ದಿತ್ತು, ಈ ವರ್ಷನೂ ಕೂಡ 960 ಸೀಟ್ಸ್ಗಳಿದೆ. ಬಟ್ ಈ ವರ್ಷ ISCನ CSC ಜೊತೆ ಮರ್ಜ್ ಮಾಡಿದ್ದಾರೆ. ಇದು ತುಂಬ ಇಂಪಾರ್ಟೆಂಟ್. ಸಿಂಪಲ್. ಲಾಸ್ಟ್ ಇಯರ್ ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ 240 ಸೀಟ್ಸ್ ಇದ್ದಿತ್ತು, ಕಂಪ್ಯೂಟರ್ ಸೈನ್ಸ್ 240 ಸೀಟ್ಸ್ ಇದ್ದಿತ್ತು. ಬಟ್ ಈ ವರ್ಷ ಅದನ್ನು ಎರಡನ್ನೂ ಮರ್ಜ್ ಮಾಡಿ ಕಂಪ್ಯೂಟರ್ ಸೈನ್ಸನ್ನು ಎಷ್ಟು ಸೀಟಾಗಿ ಇನ್ಕ್ರಿಮೆಂಟ್ ಮಾಡಿದ್ದಾರೆ? 480 ಸೀಟ್ಸ್ ಆಗಿ ಇನ್ಕ್ರೀಸ್ ಮಾಡಿದ್ದಾರೆ. ಮೀನಿಂಗ್ ಟು ಸೇ ದಟ್ ದರ್ ಇಸ್ ನೋ ಓವರ್ ಆಲ್ ಆಗಿ ನಂಬರ್ ಆಫ್ ಸೀಟ್ಸ್ ಅಲ್ಲಿ ಏನು ಇನ್ಕ್ರಿಮೆಂಟ್ ಇಲ್ಲ. ಬಟ್ ಏನು ಹೇಳ್ತಾರೆ? ಇನ್ಫಾರ್ಮೇಶನ್ ಸೈನ್ಸ್ ಅನ್ನ CSC ಜೊತೆ ಮರ್ಜ್ ಮಾಡಿದ್ದಾರೆ NI ಮೈಸೂರು. ಇನ್ನು ಸೌತ್ ಕ್ಯಾಂಪಸ್ ಅಲ್ಲಿ ದರ್ ಇಸ್ ನೋ ಚೇಂಜ್. ಸಿವಿಲ್ ಇಂಜಿನಿಯರಿಂಗ್ 60 ಇದ್ದಿತ್ತು, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ 60 ಇದ್ದಿತ್ತು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 60 ಇದ್ದಿತ್ತು. ಓವರ್ ಆಲ್ ಆಗಿ 180 ಸೀಟ್ಸ್ಗಳು ಎರಡರಲ್ಲೂ ಕೂಡ ಸೇಮ್ ಇದೆ. ಈ ವರ್ಷನೂ ಸೇಮ್ ಇದೆ, ಲಾಸ್ಟ್ ಇಯರ್ ಸೇಮ್ ಇದ್ದಿತ್ತು. ದರ್ ಇಸ್ ನೋ ಚೇಂಜ್. ಆ್ಯಂಡ್ ವೆರಿ ಇಂಪಾರ್ಟೆಂಟ್, SIT ತುಮಕೂರಲ್ಲೂ ಕೂಡ ದರ್ ಇಸ್ ನೋ ಚೇಂಜ್ ಇಲ್ಲ. ಬಟ್ ಏನಾಗಿದೆ ಕೇಳಿದ್ರೆ, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಲಾಸ್ಟ್ ಇಯರ್ 180 ಸೀಟ್ಸ್ಗಳಿದ್ದಿತ್ತು, ಅದನ್ನು ಈ ವರ್ಷ 240ಗೆ ಇನ್ಕ್ರಿಮೆಂಟ್ ಮಾಡಿದ್ದಾರೆ. ಬಟ್ 240 ಇನ್ಕ್ರಿಮೆಂಟ್ ಮಾಡಿದ್ದಾರೆ ಅಂದರೆ ಸರ್ 60 ಸೀಟ್ಸ್ ಇನ್ಕ್ರೀಸ್ ಆಗಿದೆಯಲ್ಲ? ಇಲ್ಲ. ಏನು ಮಾಡಿದ್ದಾರೆ ಅವರು? AIDS ಇದಿದೆ ನೋಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್ ಇದೆ ನೋಡಿ, ಈ 60 ಸೀಟ್ಸನ್ನು ಏನು ಮಾಡಿದ್ದಾರೆ?
ತೆಗೆದಿದ್ದಾರೆ. ಇದನ್ನ ಈ AIDS ಅನ್ನ CSE ಜೊತೆ ಮರ್ಜ್ ಮಾಡಿ 240 ಮಾಡಿದ್ದಾರೆ. ಸೊ ಓವರ್ ಆಲ್ ಆಗಿ ದೇರ್ ಇಸ್ ನೋ ಚೇಂಜ್ ಇನ್ SIT ತುಮಕೂರು. 1050 ಸೀಟ್ಸ್ಗಳಿದೆ. ಲಾಸ್ಟ್ ಇಯರು ಅಷ್ಟೇ ಇದ್ದಿತ್ತು, ಈ ವರ್ಷನೂ ಕೂಡ ಅಷ್ಟೇ ಇದೆ. ಆಯ್ತಾ? ಸೊ ನೆಕ್ಸ್ಟ್ ನ್ಯೂ ಹೊರೈಝಾನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಇದು ವೆರಿ ಇಂಪಾರ್ಟೆಂಟ್. ನ್ಯೂ ಹೊರೈಝಾನ್ ಅವರು ಆಕ್ಚುಲಿ ಕಂಪ್ಯೂಟರ್ ಸೈನ್ಸಿಗೆ ಸೀಟ್ಸಿಗೆ ರಿಕ್ವೆಸ್ಟ್ ಮಾಡಿದ್ರು, ಬಟ್ ಕೊಡ್ಲಿಲ್ಲ ಅಂತೆ. ಏನು ಮಾಡ್ತಾರೆ ಗೊತ್ತಿಲ್ಲ. ಅದು ಕೊಟ್ಟರೆ ಇನ್ನೂ ಒಳ್ಳೇದು. ನ್ಯೂ ಹೊರೈಝಾನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ 1200 ಸೀಟ್ಸ್ಗಳಿದ್ದಿತ್ತು. ವೆರಿ ಇಂಪಾರ್ಟೆಂಟ್. ಈ ವರ್ಷದು 1020ಗೆ ಡಿಕ್ರಿಮೆಂಟ್ ಆಗಿದೆ. ಸರಿನಾ? ಅಂದರೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡೇಟಾ ಸೈನ್ಸ್ ಇದೆಯಲ್ಲ 180 ಸೀಟ್ಸ್ಗಳನ್ನು ತೆಗೆದಿದ್ದಾರೆ CSDS ಅನ್ನ. ಎಲ್ಲಿ? ನ್ಯೂ ಹೊರೈಝಾನ್ ಅಲ್ಲಿ. ಆಯ್ತಾ? ಅಕಾರ್ಡಿಂಗ್ ಟು ನಾನು ಹೇಳ್ತಾ ಇರೋದು ಸೀಟ್ ಮ್ಯಾಟ್ರಿಕ್ಸ್ನ ಪ್ರಕಾರ. ಸೊ ಡಿಕ್ರಿಮೆಂಟ್ ಆಗಿದೆ. ನೋಡೋಣ ಮುಂದೆ ಇದರಲ್ಲಿ ಆ್ಯಡ್ ಆಗ್ಬೋದೇನೋ ಗೊತ್ತಿಲ್ಲ. ಇದು ನ್ಯೂ ಹೊರೈಝಾನ್. ನೆಕ್ಸ್ಟ್ BNMITಯಲ್ಲಿ ಏನೂ ಚೇಂಜಸ್ ಇಲ್ಲ. ಲಾಸ್ಟ್ ಇಯರು ಕೂಡ 600 ಸೀಟ್ಸ್ಗಳಿದ್ದಿತ್ತು. ಈ ವರ್ಷನೂ ಕೂಡ 600 ಸೀಟ್ಸ್ ಇದೆ. AIML ಅಲ್ಲಿ 120, EEE ಅಲ್ಲಿ 60, ಇನ್ಫಾರ್ಮೇಷನ್ ಸೈನ್ಸ್ ಅಲ್ಲಿ 60, ಕಂಪ್ಯೂಟರ್ ಸೈನ್ಸ್ ಅಲ್ಲಿ 180, ECE ಅಲ್ಲಿ 120, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ 60. ಓವರ್ ಆಲ್ ಆಗಿ 600 ಸೀಟ್ಸ್ಗಳಿದೆ. ದರ್ ಇಸ್ ನೋ ಚೇಂಜ್ ಅಟ್ BNMIT. ನೆಕ್ಸ್ಟ್ ಕಾಲೇಜ್ ಬರೋದು CMR ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇದು AIDS. ಇದರಲ್ಲಿ ಏನಾದರೂ ಚೇಂಜಸ್ ಆಗಿದೆಯಾ? ನೋ ಚೇಂಜಸ್. CMRITಯಲ್ಲೂ ಕೂಡ ಸೀಟ್ಸ್ ನಂಬರ್ ಆಫ್ ಸೀಟ್ಸ್ಗಳು ಚೇಂಜಸ್ ಆಗಿಲ್ಲ. 960 ಸೀಟ್ಸ್ಗಳಿದ್ದಿತ್ತು. ಈ ವರ್ಷನೂ 960 ಸೀಟೇ ಇದೆ. ದರ್ ಇಸ್ ನೋ ಚೇಂಜ್. ಈಗ ವಿದ್ಯಾವರ್ಧಕ ಮೈಸೂರು, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವಿದ್ಯಾವರ್ಧಕ ಮೈಸೂರಲ್ಲಿ ಏನು ಮಾಡಿದ್ದಾರೆ? ಕಂಪ್ಯೂಟರ್ ಸೈನ್ಸ್ ಅಲೈಡ್ ಬ್ರಾಂಚಸ್ ಅಲ್ಲಿ ಏನೂ ಚೇಂಜಸ್ ಆಗಿಲ್ಲ. ಏನು ಚೇಂಜಸ್ ಆಗಿದೆ? ಕಂಪ್ಯೂಟರ್ ಸೈನ್ಸ್ ಅನ್ನು ಏನು ಮಾಡಿದ್ದಾರೆ? ಈ ಇನ್ಫಾರ್ಮೇಷನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಅನ್ನೋ ಬ್ರಾಂಚ್ ಅನ್ನು ತೆಗೆದು ಇದನ್ನ CSE ಜೊತೆ ಮರ್ಜ್ ಮಾಡಿದ್ದಾರೆ. 540 + 180 ಟೋಟಲ್ ಆಗಿ 720 ಸೀಟ್ಸ್ಗಳಾಗಿ ಇನ್ಕ್ರಿಮೆಂಟ್ ಮಾಡಿದ್ದಾರೆ. ಅಂದರೆ ಈ ವರ್ಷ ವಿದ್ಯಾವರ್ಧಕದಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ 720 ಸೀಟ್ಸ್ಗಳಾಗಿದೆ. ಮೀನಿಂಗ್ ಟು ಸೇ ದಟ್ ISC ಅನ್ನೋ ಬ್ರಾಂಚ್ ಅನ್ನ CSE ಜೊತೆ ಮರ್ಜ್ ಮಾಡಿದ್ದಾರೆ. ಅಂಡ್ ವೆರಿ ಇಂಪಾರ್ಟೆಂಟ್, ವಿದ್ಯಾವರ್ಧಕದಲ್ಲಿ ಇಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಸೀಟ್ ಇನ್ಕ್ರೀಸ್ ಮಾಡಿದ್ದಾರೆ. EC ಎಷ್ಟಿದ್ದಿತ್ತು ಹೇಳಿ? ಓನ್ಲಿ 7. ವಿದ್ಯಾವರ್ಧಕ ಮೈಸೂರು EC 180 ಸೀಟ್ಸ್ಗಳಿದ್ದಿತ್ತು. ಎಷ್ಟು ಸೀಟ್ಸನ್ನು ಇನ್ಕ್ರೀಸ್ ಮಾಡಿದ್ದಾರೆ? 120 ಸೀಟ್ಸನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಅಂದರೆ ಲಾಸ್ಟ್ ಇಯರ್ 1320 ಇದ್ದಿತ್ತು, ಈ ವರ್ಷ ಅದು 1440ಗೆ ಇನ್ಕ್ರಿಮೆಂಟ್ ಆಗಿದೆ. ಯಾವುದು ಇನ್ಕ್ರಿಮೆಂಟ್ ಆಗಿದ್ದು? ಇಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟಲ್ಲಿ 120 ಸೀಟ್ಸನ್ನು ಇನ್ಕ್ರೀಸ್ ಮಾಡಿದೆ. ಇದು ಓವರ್ ಆಲ್ ಆಗಿ ಎಲ್ರಿಗೂ ಎಫೆಕ್ಟ್ ಆಗೇ ಆಗುತ್ತೆ, 100% ಆಗುತ್ತೆ. ನೆಕ್ಸ್ಟ್ MS ರುವಾಝನ್ನು ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೇನೆ. MS ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸ್ ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೇನೆ. ಅಂದರೆ ಟೋಟಲ್ ಆಗಿ ಇನ್ಕ್ರಿಮೆಂಟ್ ಆಗಿದೆ, ಅದು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ. ಸೊ ಇದನ್ನು ಇಲ್ಲಿ ತಗೊಳ್ತಾ ಇಲ್ಲ. ನೆಕ್ಸ್ಟ್ ಬರೋದು ರೇವಾ ಯೂನಿವರ್ಸಿಟಿ. ರೇವಾ ಯೂನಿವರ್ಸಿಟಿಯಲ್ಲಿ ಕುರಿ ಮಂದಿಗಳ ಥರ ಎಲ್ಲ ಬ್ರಾಂಚಸ್ಗಳನ್ನ ಹಾಕಿದ್ದಾರೆ. ಇಲ್ಲಿ ನೋಡಿ, CS ಆ್ಯಂಡ್ IT 180, ಏರೋಸ್ಪೇಸ್ 60, ಅಗ್ರಿಕಲ್ಚರ್ 30, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡೇಟಾ ಸೈನ್ಸ್ 180, ಸಿವಿಲ್ ಇಂಜಿನಿಯರಿಂಗ್ 120, CS ವಿತ್ AIML 180, CSE 360, CSE ವಿತ್ ಬ್ಲಾಕ್ ಚೈನ್ ಟೆಕ್ನಾಲಜಿ 60, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಸಿಸ್ಟಮ್ ಇಂಜಿನಿಯರಿಂಗ್ 60, EEE 120, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ 240, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಂಪ್ಯೂಟರ್ ಇಂಜಿನಿಯರಿಂಗ್ 60, ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗ್ 150, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 120, ಮೆಕ್ಯಾಟ್ರಾನಿಕ್ಸ್ 60, ರೊಬೋಟಿಕ್ಸ್ ಆ್ಯಂಡ್ AI 60. ಆಯಿತಾ? ಅಂದರೆ ಇಲ್ಲಿ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ನೋಡಿ 1, 2, 3, 4, 5, 6, 7 ಬ್ರಾಂಚಸ್ ಇದೆ. ಆಯಿತಾ? ಈ ವರ್ಷ ಏನು ಮಾಡಿದ್ದಾರೆ ಅಂತ ಕೇಳಿದರೆ CSE ವಿತ್ AIML 180 ಇದ್ದದನ್ನು 270ಗೆ ಇನ್ಕ್ರಿಮೆಂಟ್ ಮಾಡಿದ್ದಾರೆ. ಸರಿನಾ? ಅದಾದ ನಂತರ ISCನ 150ಇಂದ 120ಗೆ ಡಿಕ್ರಿಮೆಂಟ್ ಮಾಡಿದ್ದಾರೆ. ಗೊತ್ತಾಯ್ತಾ? ಇದು ಇದೆಷ್ಟು ಇದ್ದಿತ್ತು? 180 ಇದ್ದಿತ್ತು, 270 ಮಾಡಿದ್ದಾರೆ. ಅಂದರೆ ಆಲ್ಮೋಸ್ಟ್ 90 ಸೀಟ್ಸ್ ಇನ್ಕ್ರೀಸ್ ಮಾಡಿದ್ದಾರೆ. ಬಟ್ ಏನಾಗಿದೆ ಕೇಳಿದ್ರೆ ISCಯಲ್ಲಿ 150ಇಂದ 120ನ ಡಿಕ್ರಿಮೆಂಟ್ ಮಾಡಿದ್ದಾರೆ. ಸರ್ ಹಾಗಾದ್ರೆ ಓವರ್ ಆಲ್ ಆಗಿ 60 ಇನ್ಕ್ರಿಮೆಂಟ್ ಆಗಿದೆಯಾ? ಇಲ್ಲ. ಏನು ಮಾಡಿದ್ದಾರೆ? ಈ ವರ್ಷ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಸಿಸ್ಟಮ್ ಅಂತಿದೆಯಲ್ಲ, ಸಿಸ್ಟಮ್ ಇಂಜಿನಿಯರಿಂಗು, ಈ ಬ್ರಾಂಚನ್ನು ತೆಗೆದಿದ್ದಾರೆ. ಈ 60 ಸೀಟ್ಸನ್ನು ಯಾವುದಕ್ಕೆ ಆ್ಯಡ್ ಮಾಡಿದ್ದಾರೆ ಕೇಳಿದರೆ CSE ವಿತ್ AIMLಗೆ ಆ್ಯಡ್ ಮಾಡಿದ್ದಾರೆ. ಸರಿನಾ? ISCಯಲ್ಲಿ 150 ಇದ್ದದನ್ನು ಏನು ಮಾಡಿದ್ದಾರೆ? 120 ಮಾಡಿದ್ದಾರೆ. ಆ 30 ಸೀಟ್ಸನ್ನು ಇದಕ್ಕೆ ಆ್ಯಡ್ ಮಾಡಿದ್ದಾರೆ. ಪ್ಲಸ್ ಈ 60 ಸೀಟ್ಸನ್ನು ಇದಕ್ಕೆ ಆ್ಯಡ್ ಮಾಡಿದ್ದಾರೆ. ಟೋಟಲ್ ಆಗಿ 90 ಸೀಟ್ಸ್ ಆ್ಯಡ್ ಮಾಡಿ CSE ವಿತ್ AIML ಅಲ್ಲಿ 270 ಸೀಟ್ಸ್ ಮಾಡಿದ್ದಾರೆ. ಬಟ್ ದೇರ್ ಇಸ್ ನೋ ಚೇಂಜ್ ಏನು ಅಂತ ಕೇಳಿದ್ರೆ CS ಆ್ಯಂಡ್ ಸಿಸ್ಟಮ್ ಇಂಜಿನಿಯರಿಂಗ್ ತೆಗೆದಿದ್ದಾರೆ ಅಷ್ಟೇ. ಆಯ್ತಾ? ದರ್ ಇಸ್ ನೋ ಚೇಂಜ್. And last one, SJB Institute of Technology. This is also one of the top college in Karnataka. ಸೊ SJBIT ರೀಸೆಂಟ್ ಡೇಸಲ್ಲಿ ಒಳ್ಳೆ ಹೆಸರಲ್ಲಿದೆ. ಏನೂ ಚೇಂಜಸ್ಗಳಿಲ್ಲ. 900 ಸೀಟ್ಗಳಿದ್ದಿತ್ತು, ಈ ವರ್ಷನೂ 900 ಸೀಟ್ ಇದೆ. ಆಯಿತಾ? ಸೊ ನಾನು ಅನ್ಕೊಳ್ತೇನೆ ಆಲ್ಮೋಸ್ಟ್ ನಾನು ಕರ್ನಾಟಕದಿಂದ ಬರುವಂಥ ಟಾಪ್ 30 ಕಾಲೇಜ್ಗಳನ್ನು ತಗೊಂಡಿದ್ದೇನೆ. ಅದರಲ್ಲಿ ಮೇಜರ್ಲಿ ನಾನು ಫೋಕಸ್ ಮಾಡಿದ್ದು ಬೆಂಗಳೂರು, ತುಮಕೂರು ಆ್ಯಂಡ್ ಮೈಸೂರು. ಇದರಲ್ಲಿ ನಮಗೊಂದು BVB ಹುಬ್ಬಳ್ಳಿ ಬರುತ್ತೆ, ಅದೊಂದು ಒಳ್ಳೆ ಕಾಲೇಜ್ ಇದೆ. BVB ಹುಬ್ಬಳ್ಳಿ, KLS ಗುಗ್ಟೆನೂ ಕೂಡ ಟಾಪ್ 30ಅಲ್ಲಿ ಬರುತ್ತೆ. SDM
ಧಾರವಾಡ ನೀವು ಇಷ್ಟ ಇದ್ದರೆ ಇಡ್ಬೋದು, ಅದು ಓಕೆ. ಅದು ಬಿಟ್ಟರೆ ನೀವು ಕರಾವಳಿ ಸೈಡ್ ಅವರಾಗಿದ್ದರೆ, ದಕ್ಷಿಣ ಕನ್ನಡ ಉಡುಪಿ ಸೈಡ್ ಅವರಾಗಿದ್ದರೆ ಸಹ್ಯಾದ್ರಿ ಒಳ್ಳೆದಿದೆ, ಒಳ್ಳೆ ಕಾಲೇಜು. ಈ ವರ್ಷ ಆಲ್ಮೋಸ್ಟ್ ಅವ್ರದ್ದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟಲ್ಲಿ 75 lakhs ಒಂದು ಸ್ಟೂಡೆಂಟಿಗೆ ಆಗಿದೆ. ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಒನ್ ಆಫ್ ದ ಟಾಪ್ ಕಾಲೇಜು ಮ್ಯಾಂಗ್ಳೂರು. ಸೊ ಅದು ಕೂಡ ಬರುತ್ತೆ, ನೋಡೋಣ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೇನೆ, ಆಯಿತಾ. ಸೊ ನಾನು ಥಿಂಕ್ ಮಾಡ್ತೇನೆ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಬರುವಂಥ ಮೇನ್ ಟಾಪ್ ಕಾಲೇಜ್ಗಳು ಎಲ್ಲರೂ ಪ್ರಿಫರ್ ಮಾಡುವಂಥ ಟಾಪ್ ಕಾಲೇಜ್ ನಾನು ಮಾಡಿದ್ದೇನೆ. ಸೊ ಈ ವಿಡಿಯೋದಲ್ಲಿ ಟೋಟಲ್ ಆಗಿ ಇನ್ಕ್ರಿಮೆಂಟ್ ಆದಂಥ ಸೀಟ್ಗಳು ನೋಡೋಣ. MS ರುವಾಸ್ ಬಿಡ್ತಾ ಇದ್ದೇನೆ. ಎಲ್ಲಿ ವಿದ್ಯಾವರ್ಧಕದಲ್ಲಿ 1300 ಇಂದ 140 ಅಂದರೆ 120 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ಪ್ಲಸ್ ಇಲ್ಲಿ ನೋ ಚೇಂಜು, ಇಲ್ಲಿ ನೋ ಚೇಂಜು. SIT ತುಮಕೂರಲ್ಲೂ ಕೂಡ ನೋ ಚೇಂಜು. ಆ್ಯಂಡ್ NIE ಮೈಸೂರಲ್ಲಿ ನೋ ಚೇಂಜು, ರೈಟ್. ಯಾ NIE ಮೈಸೂರಲ್ಲೂ ಚೇಂಜ್ ಇಲ್ಲ. RNSITಯಲ್ಲಿ ಚೇಂಜ್ ಆಗಿದೆ. ಟೋಟಲ್ 420 ಸೀಟ್ಸ್ಗಳು ಇನ್ಕ್ರಿಮೆಂಟ್ ಆಗಿದೆ. ಆ್ಯಂಡ್ JSS ಅಕಾಡೆಮಿ ಬ್ಯಾಂಗ್ಳೂರಲ್ಲಿ 90 ಸೀಟ್ಸ್ ಇನ್ಕ್ರಿಮೆಂಟ್ ಆಗಿದೆ. JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಯಲ್ಲಿ 360 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ಸೊ ಇನ್ ದ ಸೆನ್ಸ್ ಇಲ್ಲಿ ನೋಡಿ 300, 360, 4 + 3 7, 760, 780, 780 ಪ್ಲಸ್ 100 ಅಂತ ತಗೊಂಡ್ರೆ 880, 880 ಪ್ಲಸ್ 880 ಪ್ಲಸ್ 120 ಆಲ್ಮೋಸ್ಟ್ ಅಂದರೆ 1000 ಅಲ್ವಾ. ಆಲ್ಮೋಸ್ಟ್ 1000 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ಎಲ್ಲದರಲ್ಲೂ ನಾನು ಹೇಳ್ತಾ ಇರೋದು ಇವತ್ತು ತಗೊಂಡಂಥ ಸೀಟ್ಸ್ಗಳಲ್ಲಿ. ಓಕೆ, 880 ಅಂದರೆ ಆಲ್ಮೋಸ್ಟ್ 1000 ಸೀಟ್ಸ್ಗಳು ಇನ್ಕ್ರಿಮೆಂಟ್ ಆಗಿದೆ, ಆಯಿತಾ. ಇಲ್ಲಿ ಮೊನ್ನೆ ನಾನು ನೋಡಿದಾಗ ಟೋಟಲ್ ಆಗಿ 2640 ಹೇಳಿದ್ದೆ, ಬಟ್ ಇದರಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕಂದ್ರೆ ನಾನು BMSc ಮತ್ತು BMS IT ಕೂಡ ಇಲ್ಲಿ ಇನ್ಕ್ರಿಮೆಂಟ್ಗೆ ತಗೊಂಡಿದ್ದೆ. ಎಲ್ಲಿದೆ ಅದು ಟೋಟಲ್ ನಾನು ಮಾಡಿದ್ದೆ ಪ್ರೀವಿಯಸ್ ವಿಡಿಯೋದಲ್ಲಿ. ಇಲ್ಲಿ ನೋಡಿ, ಇಲ್ಲಿದೆ ನೋಡಿ, 2370 ಅಂತ ತಗೊಂಡಿದ್ದೆ. ಬಟ್ ಇದರಲ್ಲಿ ಇದು 2370 ಆಗೋದಿಲ್ಲ. ಓವರ್ ಆಲ್ ಆಗಿ ಒಂದು 2000 ಅಂತ ಕನ್ಸಿಡರ್ ಮಾಡ್ಬೋದು. ಈ ವರ್ಷ ಒಂದು 1000 ಸೀಟ್ಗಳು ಟೋಟಲ್ ಆಗಿ, ಅಂದರೆ ಈ ವಿಡಿಯೋದಲ್ಲಿ ಟೋಟಲ್ ಆಗಿ 3300. ಅಂದರೆ ಆಲ್ಮೋಸ್ಟ್ ನಿಮಗೆ ಟಾಪ್ 30 ಕಾಲೇಜಲ್ಲಿ, ಓವರ್ ಆಲ್ ಆಗಿ ಟಾಪ್ 30 ಕಾಲೇಜಲ್ಲಿ, ಕರ್ನಾಟಕದ ಟಾಪ್ 30 ಕಾಲೇಜಲ್ಲಿ ಓವರ್ ಆಲ್ ಆಗಿ ಒಂದು 3000, ನಿಯರ್ಲಿ 3000 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ ಮಿನಿಮಮ್. ಯಾಕಂದರೆ ಇಲ್ಲಿ ನಾನು KLE ಹುಬ್ಳಿ ತಗೊಳ್ಳಿಲ್ಲ, KLS ಗೋಗ್ಟೆ ತಗೊಳ್ಳಿಲ್ಲ, ಅದನ್ನು ತಗೊಳ್ಬೇಕು. ಇನ್ನು ಸಹ್ಯಾದ್ರಿ ತಗೊಂಡ್ರೆ ತಗೊಳ್ಬೋದು ನಾನು. ಸೊ ಇದೆಲ್ಲದನ್ನು ತಗೊಂಡ್ರೆ ಓವರ್ ಆಲ್ ಆಗಿ 3000 ಸೀಟ್ಸ್ಗಳು ಟಾಪ್ 30 ಇಂಜಿನಿಯರಿಂಗ್ ಕಾಲೇಜಲ್ಲಿ ಇನ್ಕ್ರಿಮೆಂಟ್ ಆಗಿದೆ. ಟಾಪ್ 30 ಸರ್, ಟಾಪ್ 30 ಅಲ್ಲಾದರೆ ನಮಗೆ ಉಳಿದವರಿಗೆ ಹೇಳಿ ಸರ್, ನೀವು 1 ಲಕ್ಷ ಮೇಲಿದ್ದವರಿಗೆ ಸ್ಟೂಡೆಂಟ್ಸ್ ಇಲ್ಲೆಲ್ಲ ಇನ್ಕ್ರಿಮೆಂಟ್ ಆಗಿದ್ರೆ ಪ್ರತಿಯೊಬ್ಬರಿಗೆ ಎಫೆಕ್ಟ್ ಆಗುತ್ತೆ, ಪ್ರತಿಯೊಬ್ಬರಿಗೂ. ಯಾಕಂದರೆ ಫಾರ್ ಎಕ್ಸಾಂಪಲ್ MS ರಾಮಯ್ಯದಲ್ಲಿ ಲಾಸ್ಟ್ ಇಯರ್ ಕಟ್ ಆಫ್ ಒಂದು 5000 ನಿಂತ್ಕೊಂಡಿದೆ ಅಂತ ಆದರೆ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು ಒಂದು ಕ್ಯಾಟಗರಿಯಲ್ಲಿ. ಈ ವರ್ಷ ಇಲ್ಲಿ ಅದು 5800 ನಿಂತ್ಕೊಂಡ್ರೆ ಮತ್ತೆ ನೆಕ್ಸ್ಟ್ ಬರೋ ಕಾಲೇಜ್ಗಳು ಇದೆಲ್ಲ ಇದರಿಂದ ಸ್ಟಾರ್ಟ್ ಆಗುತ್ತೆ, ಬಿಟ್ಟರೆ 5000 ಸ್ಟಾರ್ಟ್ ಆಗೋದಿಲ್ಲ. ಆವಾಗ ಎಲ್ರಿಗೂ ಕೂಡ ಇದು ಫರ್ದರ್ ಇಫೆಕ್ಟ್ ಆಗೇ ಆಗುತ್ತೆ 100%. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಓಕೆ, ಇದು 2 ವಿಡಿಯೋ ಆಯಿತು ಸ್ಟೂಡೆಂಟ್ಸ್. ಆದರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಉಳಿದಿರೋ ಕಾಲೇಜ್ಗಳದ್ದು ಕೂಡ ಸೀಟ್ ಮ್ಯಾಟ್ರಿಕ್ಸ್ನ ಅನಲೈಸ್ ಮಾಡ್ತೇನೆ. ಇದು ಸದ್ಯಕ್ಕೆ ಬಂದಿರೋ ಸೀಟ್ ಮ್ಯಾಟ್ರಿಕ್ಸನ್ನು ನೋಡ್ಕೊಂಡು ನಾನು ಹೇಳಿರೋದು. ಇನ್ನು ಮುಂದೆ ಚೇಂಜಸ್ಗಳು ಆಗ್ಬೋದು. ಯಾಕಂದರೆ ಈಗ BMSc ಅಥವಾ ನ್ಯೂ ಹೊರೈಝಾನಲ್ಲಿ ಕೇಳಿದ್ದಾರೆ, ಇನ್ನು ಕೊಡಲಿಲ್ಲ ಅಂತ ಹೇಳ್ತಾರೆ. ಮತ್ತೊಂದು ಪಾರ್ಟನ್ನು ಮಾಡ್ತೇನೆ ನಾನು. ಇನ್ನು ಟಾಪ್ 30 ಐತಲ್ಲ, ಉಳಿದಿರೋ ಕಾಲೇಜ್ಗಳು ಬೇರೆ ಬೇರೆ ಡಿಸ್ಟ್ರಿಕ್ಟಲ್ಲಿ ಒಳ್ಳೊಳ್ಳೆ ಕಾಲೇಜ್ ಇದೆ. ಹಾಸನದಲ್ಲಿ ಮಲ್ನಾಡ್ ಇದೆ, ಮಂಡ್ಯದಲ್ಲಿ PES ಇದೆ, ಮಂಗಳೂರಲ್ಲಿ ಸಹ್ಯಾದ್ರಿ ಇದೆ, ಸೈಂಟ್ ಜೋಸೆಫ್ ಇದೆ. ಮತ್ತು ನೀವು ಉತ್ತರ ಕರ್ನಾಟಕಕ್ಕೆ ಹೋದರೆ KLE ಶೇಷಗಿರಿ ಇದೆ. ತುಂಬ ಕಾಲೇಜ್ಗಳಿದೆ. ಸೊ ಇಂಥ ಕಾಲೇಜ್ಗಳ ಬಗ್ಗೆ ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ಮಾಡ್ತೇನೆ, ಪಾರ್ಟ್ 3 ಆಗಿ ಮಾಡ್ತೇನೆ. ಈ ಒಂದು ವಿಡಿಯೋದಲ್ಲಿ ನಾನೇನಾದರೂ ಮಿಸ್ಟೇಕ್ ಮಾಡಿದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ ಸ್ಟೂಡೆಂಟ್ಸು. ಮತ್ತೊಂದು ನೆನ್ಪಿಟ್ಕೊಳ್ಳಿ, ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ. ಫಸ್ಟ್ ರೌಂಡಲ್ಲಿ ಆಗದೇ ಇದ್ರೂ ಕೂಡ ಸೆಕೆಂಡ್ ರೌಂಡಲ್ಲಿ ಇನ್ಕ್ರೀಸ್ ಆಗುತ್ತೆ. ಯಾರು ಕೂಡ ಪ್ಯಾನಿಕ್ ಆಗ್ಲಿಕ್ಕೆ ಹೋಗಬೇಡಿ. ಫಸ್ಟ್ ರೌಂಡಲ್ಲೂ ಆಗ್ಬೋದು, ಏನಾದರೂ ಇದಾದರೆ ಪ್ಯಾನಿಕ್ ಆಗ್ಲಿಕ್ಕೆ ಹೋಗಬೇಡಿ. ವೆಯ್ಟ್ ಮಾಡಿ, ಎಲ್ರಿಗೂ ನೀವು ಡಿಸರ್ವ್ಡ್ ಕಾಲೇಜ್ ಸಿಗುತ್ತೆ. ಡೋಂಟ್ ವರಿ. ಓಕೆ, ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಇದೇ ರೀತಿ ಇನ್ನೊಂದು ವಿಡಿಯೋ ಮಾಡ್ತೇನೆ, ಯಾವ ಹೊಸ ಕಾಲೇಜ್ಗಳು ಈ ವರ್ಷ ಆ್ಯಡ್ ಆಗಿದೆ ಅದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋನು ಮಾಡ್ತೇನೆ. ಇದರದ್ದು ಕಂಟಿನ್ಯೂಯೇಷನ್ ವಿಡಿಯೋ ಪಾರ್ಟ್ 3 ಆಗಿ ಮಾಡ್ತೇನೆ. ನಿಮ್ಮ ಸಪೋರ್ಟ್ ಬೇಕು, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಸ್ಟೂಡೆಂಟ್ಸ್.